ಈ ಶಾಸಕರುಗಳಿಗೆ ಬೆಂಬಲಿಸೋದು, ಅವರಿಗೆ ಮತದಾನ ಮಾಡಿಸೋದು, ಅವರು ಆರಿಸಿ ಬಂದ ಕೂಡಲೇ ಕುಣಿದು ಕುಪ್ಪಳಿಸೋದು, ಅವರು ಮಂತ್ರಿ ಆದ ಕೂಡಲೇ ಕುಣಿದು ಕುಪ್ಪಳಿಸೋದು, ಇಲ್ಲಿಗೆ ಸೀಮಿತ ಮಾಡಿಬಿಟ್ಟಿದ್ದಾರೆ. ನಮಗೆ ಎಚ್ಚರ ಏನಾಗಿಲ್ಲ. ಈಗ ನಾವು ಎಚ್ಚರ ಇದ್ದೀವಿ, ನಮಗೆ ಮಲಗಿಸ್ಕೊತ ಬಂದಾರ. ನಾವು ಎಚ್ಚರ ಇದ್ದೀವಿ, ನಮಗೆ ಮಲಗಿಸ್ಕೊತ ಬಂದಾರ. ಇನ್ನು ಮೇಲೆ ಮಲಗಿಸ್ಬೇಡ್ರಿ, ಇನ್ನು ನಾವು ಮಲ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದೀವಿ. ಒಂದು ಏಕೈಕ ಮುಸ್ಲಿಂ ಸಮಾಜ ಬಂದು ಅದು ಏಕೈಕ ಪಕ್ಷಕ್ಕೆ, ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಸಂಪೂರ್ಣವಾಗಿ ಮತ ಹಾಕುವಂಥ ಯಾವುದೋ ಒಂದು ಸಮುದಾಯ ಇದ್ರೆ ಅದು ಮುಸ್ಲಿಮನ್ ಸಮುದಾಯ ಕಾಂಗ್ರೆಸ್ ಪಕ್ಷ. ಮತ್ತು ಮುಸ್ಲಿಮರು ಕಾಂಗ್ರೆಸ್ ಮತದಾರ ಅಥವಾ ಕಾಂಗ್ರೆಸ್ ಬೆಂಬಲಿಗರು ಇಷ್ಟೇ ಏರಿಯಾದಲ್ಲಿದ್ದಾರೋ ಏನು ಉತ್ತರ ಕರ್ನಾಟಕದಲ್ಲಿದ್ದಾರೋ? ಅದಕ್ಕಾಗಿ ನಮ್ಮದು ಹಕ್ಕೈತಿ. ನಾವು ಇಷ್ಟೆಲ್ಲ ಇದ್ರೂ ಕೂಡ ನಮ್ಮ ಜಿಲ್ಲೆಗೆ ಯಾಕೆ ನೀವು ಕೂಡ ಇದು ಮಾಡಕತ್ತಿಲ್ಲ, ನಿಮ್ಗೆ ಯಾಕೆ ಇಚ್ಛಾಶಕ್ತಿ ಇಲ್ಲ ನಮ್ಮ ಲೀಡರ್ಗಳಿಗೆ ಏನಂತ? KPCC ಸುತ್ತಮುತ್ತ ಯಾರದಾರ ಅಷ್ಟೇ ಜನ ಇವರಿಗೆ ಮುಸ್ಲಿಮರು ಕಾಣ್ತಾ ಇದ್ದಾರೋ ಏನು ಇಡೀ ರಾಜ್ಯದ ಜನರ ಬಗ್ಗೆನೂ ಇವರೇ ಗಮನ ಹರಿಸ್ಬೇಕಲ್ಲ? ಬಿಜಾಪುರ ಜಿಲ್ಲೆ KPCC ಲಿಸ್ಟ್ನಲ್ಲಿ ಐತೋ ಇಲ್ಲ ಅಂತ ನಮಗೆ ಸಂಶಯ ಬರ್ತಾಯಿದೆ. ಅದು ಮುಸ್ಲಿಮರ ಬಗ್ಗೆ. ಈ ಶಾಸಕರುಗಳಿಗೆ ಬೆಂಬಲಿಸೋದು, ಅವರಿಗೆ ಮತದಾನ ಮಾಡಿಸೋದು, ಅವರು ಆರಿಸಿ ಬಂದ ಕೂಡಲೇ ಕುಣಿದು ಕುಪ್ಪಳಿಸೋದು, ಅವರು ಮಂತ್ರಿ ಆದ ಕೂಡಲೇ ಕುಣಿದು ಕುಪ್ಪಳಿಸೋದು, ಇಲ್ಲಿಗೆ ಸೀಮಿತ ಮಾಡಿಬಿಟ್ಟಿದ್ದಾರೆ. ನಮಗೆ ಯಾಕನ್ನೋದು ನಮಗೆ ಭಾಳ ಅರ್ಥಗರ್ಭಿತ ಆಗಿ ಕೂತ್ಬಿಟ್ಟೈತಿ. ನಮ್ಮಲ್ಲಿ ಏನಾದ್ರು ತಪ್ಪು ಇದನೋ, ನಾವೇನು ತಪ್ಪು ಮಾಡ್ತಾ ಇದ್ದೀವಿ ನಾವು ಪಕ್ಷಕ್ಕೆ? ಜಿಲ್ಲಾ ಪಂಚಾಯತಿಯಲ್ಲಿ ಪ್ರಾತಿನಿಧ್ಯ ಇಲ್ಲ, ತಾಲೂಕು ಪಂಚಾಯತಿಗಳಲ್ಲಿ ಪ್ರಾತಿನಿಧ್ಯ ಇಲ್ಲ. ಇವರಿಗೆ ಆರಿಸಿ ಬರ್ಲಾಕ ಮುಸ್ಲಿಮರು ಓಟ್ ಬೇಕು, ಆದರೆ ಇವ್ರ ಪ್ರಾತಿನಿಧ್ಯ ಜಡ್ಪಿಗಳಲ್ಲಿ ತಾಲೂಕು ಪಂಚಾಯತಿಗಳಲ್ಲಿ ಕೊಡಿಸ್ಬೇಕು, ಇವ್ರಿಗೆ ನಾವು ಬೆಂಬಲ ಕೊಡಬೇಕು ಅನ್ನೋದು ವಿಚಾರವೂ ಇಲ್ಲ ಅವ್ರಿಗೆ. ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದದಂದ್ರೆ ನಮ್ಮ ನೋವನ್ನು ಅವ್ರ ಮುಂದೆ ಹೇಳೋಕ್ಕೂ ಹೆದರಿಕೆ ಬರ್ತಾ ಇದೆ ನಮಗೆ. ಇವತ್ತು ಇಷ್ಟು ತ್ರಾಸಾಗಿದೆ, ಏನಾರು ಮಾಡಿ ಅಂತ ಹೇಳಕ್ಕೂ. ಅದಕ್ಕೆ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ನಾಯಕರು, ಶಾಸಕರು, ಸಚಿವರು, ಸರ್ಕಾರ ಮಟ್ಟದಲ್ಲಿ, ಹೈಕಮಾಂಡ್ ಮಟ್ಟದಲ್ಲಿ ಬಿಜಾಪುರ ಜಿಲ್ಲೆಯ ಮುಸ್ಲಿಮರನ್ನು ಈಗ ಖಾಲಿಯಾಗುತ್ತಿರುವ 5 ವಿಧಾನ ಪರಿಷತ್ ಸ್ಥಾನಗಳಿಗೆ ಅವಶ್ಯವಾಗಿ ಪರಿಗಣಿಸಬೇಕು. ಇಂದಿನ ಮಾಧ್ಯಮಗೋಷ್ಠಿಯ ವಿಷಯ ಮುಸ್ಲಿಂ ಅಲ್ಪಸಂಖ್ಯಾತರನ್ನು ಈಗಿನ ಸರ್ಕಾರ, ಹಿಂದಿನ ಕಾಂಗ್ರೆಸ್ ಸರ್ಕಾರ, ಅದಕ್ಕಿಂತಲೂ ಹಿಂದಿನ ಕಾಂಗ್ರೆಸ್ ಸರ್ಕಾರಗಳು ಉತ್ತರ ಕರ್ನಾಟಕದ ಮುಸ್ಲಿಮರನ್ನು ಸಂಪೂರ್ಣ ಕಡೆಗಣಿಸಲಾಗಿದೆ. ಇವತ್ತು ರಾಜ್ಯಸಭಾ ಬರಲಿ, ವಿಧಾನ ಪರಿಷತ್ ಬರಲಿ, ಪಕ್ಷದ ಯಾವುದೇ ಉನ್ನತ ಹುದ್ದೆಗಳು ಬರಲಿ, KPCC ಅಧ್ಯಕ್ಷ ಆಗಲಿ, ಜಿಲ್ಲಾ ಅಧ್ಯಕ್ಷರುಗಳಾಗಲಿ, ಇವೆಲ್ಲ ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ. ಬೆಂಗಳೂರು ಮತ್ತು ಬೆಂಗಳೂರು ಸುತ್ತಮುತ್ತಲಿನ ಭಾಳ ಜಗ್ಗಾಡು ಹೋದ್ರೆ ಮೈಸೂರುವರೆಗೆ, ಕೋಲಾರವರೆಗೆ, ದಾವಣಗೆರೆವರೆಗೆ ಬರ್ತದೆ ಮುಸ್ಲಿಮರ ಪ್ರಾತಿನಿಧ್ಯ. ಅದು ದಾಟಿ ಬರೋದೇ ಇಲ್ಲಿ ಈ ಕಡೆ. ಮತ್ತು ಮುಸ್ಲಿಮರು ಕಾಂಗ್ರೆಸ್ ಮತದಾರ ಅಥವಾ ಕಾಂಗ್ರೆಸ್ ಬೆಂಬಲಿಗರು ಇಷ್ಟೇ ಏರಿಯಾದಲ್ಲಿದ್ದಾರೋ ಏನು ಉತ್ತರ ಕರ್ನಾಟಕದಲ್ಲಿದ್ದಾರೋ? ಉತ್ತರ ಕರ್ನಾಟಕ ಕನ್ಸಿಡರ್ ಮಾಡಬೇಕಲ್ಲ. KPCC ಸುತ್ತಮುತ್ತ ಯಾರದಾರ ಅಷ್ಟೇ ಜನ ಇವರಿಗೆ ಮುಸ್ಲಿಮರು ಕಾಣ್ತಾ ಇದ್ದಾರೋ ಏನು ಇಡೀ ರಾಜ್ಯದ ಜನರ ಬಗ್ಗೆನೂ ಇವರೇ ಗಮನ ಹರಿಸ್ಬೇಕಲ್ಲ? ಅದು ವಿಚಾರ ಮಾಡಲ್ಲ ಅವರು. 2 ವರ್ಷಗಳ ಹಿಂದೆ 7 ವಿಧಾನ ಪರಿಷತ್ ಸ್ಥಾನ ಖಾಲಿಯಾಗಿದ್ದು, ಅವಾಗೂ ಇಲ್ಲಿ ಬರಲೇ ಇಲ್ಲ, ಅದಕ್ಕೆ ಹಿಂದೂ ಬರಲಿಲ್ಲ. ಈಗ ಮೊನ್ನೆ 5 ವಿಧಾನ ಪರಿಷತ್ ಸ್ಥಾನಗಳು ರಾಜ್ಯ ಅಸೆಂಬ್ಲಿಯಿಂದ ಆ ಕೋಟಾದಲ್ಲಿ ಮುಸ್ಲಿಮರನ್ನ ಉತ್ತರ ಕರ್ನಾಟಕದಲ್ಲಿ, ವಿಶೇಷವಾಗಿ ಬಿಜಾಪುರ ಜಿಲ್ಲೆ ಮುಸ್ಲಿಮರನ್ನ ಅತ್ಯಂತ ಕನಿಷ್ಠ ರೀತಿಯಲ್ಲಿ ಕಡೆಗಣಿಸ್ತಾರೆ. ಇವತ್ತಿನವರೆಗೆ ಬಿಜಾಪುರ ಜಿಲ್ಲೆ KPCC ಲಿಸ್ಟ್ನಲ್ಲಿ ಐತೋ ಇಲ್ಲ ಅಂತ ನಮಗೆ ಸಂಶಯ ಬರ್ತಾ ಇದೆ. ಅದು ಮುಸ್ಲಿಮರ ಬಗ್ಗೆ. ಉಳಿದವ್ರ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ, ಉಳಿದವ್ರ ಬಗ್ಗೆ ಏನು ಮಾಡಬೇಕೆಲ್ಲ ಮಾಡ್ತಾ ಇದ್ದಾರೆ ಅವರಿಗೆ.
ಇದನ್ನು ನಮ್ಮ ಒಂದು ಸಮಸ್ಯೆಯನ್ನು, ನಮ್ಮ ನೋವನ್ನು ಬೆಂಗಳೂರಿನ KPCC ಕಚೇರಿಗೆ ಮತ್ತು ಸರ್ಕಾರ ಅವರಿಗೆ ಒಯ್ದು ಮುಟ್ಟಿಸುವ ಕೆಲಸ ಇಲ್ಲಿಯ ಶಾಸಕರುಗಳದ್ದು ಆಗಬೇಕು. ಅದು ಆಗ್ತಾ ಇಲ್ಲ. ಅದು ಯಾಕೆ ಆಗ್ತಾ ಇಲ್ಲ ಅನ್ನೋದು ನಮಗೆ ತಿಳಿತಾ ಇಲ್ಲ. ನಮಗೆ ಈ ಶಾಸಕರುಗಳಿಗೆ ಬೆಂಬಲಿಸೋದು, ಅವ್ರಿಗೆ ಮತದಾನ ಮಾಡಿಸೋದು, ಅವರು ಆರಿಸಿ ಬಂದ ಕೂಡಲೇ ಕುಣಿದು ಕುಪ್ಪಳಿಸೋದು, ಅವರು ಮಂತ್ರಿ ಆದ ಕೂಡಲೇ ಕುಳಿದು ಕುಪ್ಪಳಿಸೋದು, ಇಲ್ಲಿಗೆ ಸೀಮಿತ ಮಾಡಿಬಿಟ್ಟಿದ್ದಾರೆ ನಮಗೆ. ಬಿಜಾಪುರದಲ್ಲಿ ಸುಮಾರು 8-9 ವರ್ಷಗಳ ಹಿಂದೆ ನಾವು ಒಂದು 50 ಜನ ಮುಸ್ಲಿಮರ ಸಮಸ್ಯೆಗಳು ತಗೊಂಡು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಖಾಲಿ ಇದೆ, ಅದನ್ನು ಕೊಡ್ರಿ ಅಂಥೇಳಿ ಎಲ್ಲ ಜಿಲ್ಲೆಯ ನಾಯಕರ ಮನೆಗೆ ಅಂಗಲಾಚಿ ಬೇಡಿದೆವು ನಾವು. ಹೋಗಿ ಅಂಗಲಾಚಿ ಅದ್ರ ಬಗ್ಗೆ ಒಬ್ಬರು ಗಮನನೇ ಹರಿಸಲಿಲ್ಲ. ಯಾಕನ್ನೋದು ನಮಗೆ ಭಾಳ ಅರ್ಥಗರ್ಭಿತ ಆಗಿ ಕೂತ್ಬಿಟ್ಟೈತಿ. ನಮ್ಮಲ್ಲಿ ಏನಾದ್ರು ತಪ್ಪು ಅದನೋ, ನಾವೇನು ತಪ್ಪು ಮಾಡ್ತಾ ಇದ್ದೀವನೋ, ಪಕ್ಷಕ್ಕೆ ನಮ್ಮಲ್ಲಿ ಏನಾರೇ ನ್ಯೂನತೆಗಳು ಅದಾವೇನೋ ಅಂತ ವಿಚಾರ ಮಾಡ್ತಾ ಇದ್ದೀವಿ. ಒಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಸ್ವಾತಂತ್ರ್ಯ ನಂತರ ಇಲ್ಲಿಯವರೆಗೆ ಇಲ್ಲ ಬಿಜಾಪುರ ಜಿಲ್ಲೆಗೆ. ವಿಧಾನ ಪರಿಷತ್ ಸದಸ್ಯರು ಕೊಡ್ರಿ ಅಂತ ಹೇಳಿ, ಸದಸ್ಯತ್ವ ಕೊಡಿ ಅಂತ ಹೇಳಿ 10-15 ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ, ಅದೂ ಇಲ್ಲ. 60 ವರ್ಷಗಳ ಹಿಂದೆ ಒಬ್ಬರಿಗಿಲ್ಲಿ ಬೋರಿ ಶೇಟ್ ಅನ್ನಂಥವ್ರಿಗೆ, ಅಕ್ಬರ್ ಶೇಟ್ ಅನ್ನಂಥವ್ರಿಗೆ ವಿಧಾನ ಪರಿಷತ್ ಸದಸ್ಯರನ್ನಾಗಿ ನಿಜಲಿಂಗಪ್ಪ ಸರ್ಕಾರ ಮಾಡಿತ್ತವಾಗ. ಒಂದು ಏನೂ ಇಲ್ಲ, ರಾಜ್ಯ ಮಟ್ಟದ ನಿರ್ದೇಶಕರಿಲ್ಲ, ನಿಗಮ ಮಂಡಳಿ ಇಲ್ಲ, ಜಿಲ್ಲಾ ಪಂಚಾಯತಿಯಲ್ಲಿ ಪ್ರಾತಿನಿಧ್ಯ ಇಲ್ಲ, ತಾಲೂಕ್ ಪಂಚಾಯತಿಗಳಲ್ಲಿ ಪ್ರಾತಿನಿಧ್ಯ ಇಲ್ಲ. ಇವರಿಗೆ ಆರಿಸಿ ಬರ್ಲಾಕ ಮುಸ್ಲಿಮರು ಹೊರಟಬೇಕು, ಆದರೆ ಇವ್ರ ಪ್ರಾತಿನಿಧ್ಯ ಜಡ್ಪಿಗಳಲ್ಲಿ, ತಾಲೂಕ್ ಪಂಚಾಯತಿಗಳಲ್ಲಿ ಕೊಡಿಸ್ಬೇಕು, ಇವ್ರಿಗೆ ನಾವು ಬೆಂಬಲ ಕೊಡಬೇಕು ಅನ್ನೋದು ವಿಚಾರ ಇಲ್ಲ ಅವರಿಗೆ. ನಾವು ವಿಧಾನಸಭೆ ಚುನಾವಣೆಗಳಲ್ಲಿ, ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ, ತಾಲೂಕು ಯಾವುದೇ ಚುನಾವಣೆಯಲ್ಲಿ ಇರಲಿ, ಇವತ್ತು ನಾವು ಸಂಪೂರ್ಣ ಬೆಂಬಲ ಕಾಂಗ್ರೆಸ್ ಪಕ್ಷಕ್ಕೆ ಕೊಡ್ತಾ ಇದ್ದೀವಿ. ನಮ್ಮ ಸಮಾಜದ ಜನ ಚಪ್ಪಲಿ ಹರ್ಕೊಂಡು ರಾತ್ರಿಗಳು ಓಡಾಡಿ ಮತದಾನ ಮಾಡಿಸ್ತಾರೆ. ಇದು ಮಾಡಿ ನಾವು BJP ಕೆಂಗಣ್ಣಿ ಗುರಿಯಾಗಿವಿ. BJPಯವ್ರ ಬಗ್ಗೆ ನಮ್ಮದೇನು ವೈರತ್ವಿಲ್ಲ. ಅವ್ರು ಯಾಕೆ ನಾವು ಕೆಂಗಣ್ಣಿ ಗುರಿ ಆಗಿವಿ ಅಂದ್ರೆ, ನಾವು ಅತಿ ಕಾಂಗ್ರೆಸ್ಗೆ ಓಡಾಡಿ ಜಿಲ್ಲೆಯಲ್ಲಿ ನಾವು ಗುರಿಯಾಗಿವಿ. ಇದನ್ನು ಯಾರು ನಮ್ಮ ಬಗ್ಗೆ ಯಾರು ಕಾಳಜಿ ಮಾಡೋರು? ಯಾರು? ಕಾಂಗ್ರೆಸ್ದವರೇ ಮಾಡ್ಬೇಕಲ್ಲ. ಮನೆಯ ಸದಸ್ಯರ ಬಗ್ಗೆ ಮನೆಯ ಹಿರಿಯರೇ ಕಾಳಜಿ ಮಾಡಬೇಕಾಗ್ತದೆ, ಗಮನ ಕೊಡಬೇಕಾಗ್ತದೆ. ಆದರೆ ಆ ಕೆಲಸ ಇವತ್ತು ಆಗ್ತಾ ಇಲ್ಲ. ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದಂದ್ರೆ, ನಮ್ಮ ನೋವನ್ನು ಅವ್ರ ಮುಂದೆ ಹೇಳೋಕ್ಕೂ ಹೆದರಿಕೆ ಬರ್ತಾ ಇದೆ ನಮಗೆ. ಇವತ್ತು ಇಷ್ಟು ತ್ರಾಸಾಗಿದೆ, ಏನಾರು ಮಾಡಿ ಅಂತ ಹೇಳಾಕು. ಅದಕ್ಕೆ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ನಾಯಕರು, ಶಾಸಕರು, ಸಚಿವರು, ಸರ್ಕಾರ ಮಟ್ಟದಲ್ಲಿ, ಹೈಕಮಾಂಡ್ ಮಟ್ಟದಲ್ಲಿ ವಿಜಯಪುರ ಜಿಲ್ಲೆಯ ಮುಸ್ಲಿಮರನ್ನು ಈಗ ಖಾಲಿ ಆಗುತ್ತಿರುವ 5 ವಿಧಾನ ಪರಿಷತ್ ಸ್ಥಾನಗಳಿಗೆ ಅವಶ್ಯವಾಗಿ ಪರಿಗಣಿಸಬೇಕು. ಸುಮಾರು 25 ವರ್ಷಗಳಿಂದ ಒಂದು MP ಇಲ್ಲ, ರಾಜ್ಯಸಭಾ ಇಲ್ಲ. ಇಲ್ಲಿ ಟಿಕೆಟ್ ಕೊಡೋದಂತ ಹೋಗ್ಬಿಡ್ತು. ಒಂದು ಕಂಪಲ್ಸರಿ ಟಿಕೆಟ್ ಕೊಡ್ತಿದ್ರು ಲೋಕಸಭೆಗೆ, ಅದು ತೆಗೆದೇ ಬಿಟ್ರಿ. ಈಗ ಇಲ್ಲೇ ಇಲ್ಲ. ಒಂದು ಮೊನ್ನೆ ಕೊಟ್ಟರು, ಅದನ್ನು ಸೋರಿಸೋರು ಎಲ್ಲರೂ ಸೇರಿ. ಟಿಕೆಟು ಯಾರಿಗೆ ಕೊಟ್ಟವ್ರಿಗೆ ಕೊಡೋದು, ಬೆಂಗಳೂರು ಸುತ್ತಮುತ್ತಿದ್ದವ್ರಿಗೆ, ಬೆಂಗಳೂರಿನವ್ರಿಗೆ. ವಿಧಾನ ಪರಿಷತ್ ಸ್ಥಾನ ಅಲ್ಲಿ, ರಾಜ್ಯಸಭಾ ಅಲ್ಲಿ ಅವರಿಗೆ ಕೊಡೋದು, ಅವ್ರ ಮನೆತನಗಳಿಗೆ ಕೊಡೋದು.
ಮತ್ತು ಇಡೀ ರಾಜ್ಯದ ಮುಸ್ಲಿಮರ ಬಗ್ಗೆ ನಿಮಗೆ ಕಳ್ಕಳಿಲ್ವಾ? ಅದು ವಿಶೇಷವಾಗಿ ಉತ್ತರ ಕರ್ನಾಟಕದ ಮುಸ್ಲಿಮರ ಬಗ್ಗೆ ಕಳ್ಕಳಿಲ್ವಾ? ಇಡೀ ಉತ್ತರ ಕರ್ನಾಟಕ 15-20 ವರ್ಷಗಳಿಂದ ಒಂದು MLC ಸ್ಥಾನ ಕೊಟ್ಟಿಲ್ಲ. ಒಂದು 20 ವರ್ಷದಿಂದ ಬೀದರ್ಗೊಂದು ಕೊಟ್ಟಿದ್ರು, 60 ವರ್ಷದಿಂದ ಬಿಜಾಪುರಕ್ಕೊಂದು ಕೊಟ್ಟಿದ್ದಾರೆ. ನಾಮಕೆ ವಾಸ್ತೆ ಸಚಿವರನ್ನು ಮಾಡೋದು, ನಾಮಕೆ ವಾಸ್ತೆ ಒಂದು ಯಾವ ಸಣ್ಣ ಪುಟ್ಟ ನಾಮಿನೇಷನ್ ಮಾಡೋದು ಅಷ್ಟೇ. ಅದಕ್ಕೆ ಈ ಸಂದರ್ಭದಲ್ಲಿ ನಾ ಹೇಳೋದೇನೆಂದ್ರೆ, ಈ ಸಲ ವಿಧಾನ ಪರಿಷತ್ತಿನ ಏನು ನಾಮನಿರ್ದೇಶನ ಸ್ಥಾನಗಳಿದಾವೆ 5, ಅದರಲ್ಲಿ ಅವಶ್ಯವಾಗಿ ಬಿಜಾಪುರ ಜಿಲ್ಲೆಯನ್ನು ಪರಿಗಣಿಸಲಿಕ್ಕೆ ಬೇಕು. ನಾವು ಬರೀ ನಿಮ್ಮ ಮತ ಹಾಕಿಸೋದು ಮತ್ತು ಮತ ಹಾಕೋರತ್ತು ಅಷ್ಟೇ ತಿಳ್ಕೊಬೇಡಿ, ಅದಕ್ಕೆ ಸೀಮಿತ ಮಾಡಬೇಡಿ. ಯಾವುದೂ ಅತಿ ಆದರೆ ಅಮೃತ ವಿಷಯ ಆಗ್ತದೆ, ಯಾವುದೂ ಅತಿ ಆಗಬಾರ್ದು. ನಿಮ್ಮ ನಡೆ ಏನಿದಿಲ್ಲ ಅದು ಅತಿ ಆಗಬಾರ್ದು. ಮತ್ತು ನಿಮಗೆ ಗೊತ್ತಿದೆ ಮುಸ್ಲಿಮರಿಗೆ ಕಾಂಗ್ರೆಸ್ ಅನಿವಾರ್ಯ ಅಂತ. ನೀವು ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ ಅನ್ನೋದಕ್ಕೆ ಅದು ಒಂದು ಕಾರಣ ಇದೆ. ಮುಸ್ಲಿಮರಿಗೆ ಕಾಂಗ್ರೆಸ್ ಅನಿವಾರ್ಯ ಅಂತ ಗೊತ್ತಿದೆ ನಿಮಗೆ. ಗೊತ್ತಿದ್ದು ನಮ್ಮ ಮೇಲೆ ಇಷ್ಟು ನೀವು ನಿರ್ಲಕ್ಷ್ಯ ಮಾಡಿದ್ರೆ ನಿಮಗೂ ಪಾಪ ಪ್ರಜ್ಞೆ, ಆತ್ಮಸಾಕ್ಷಿ ಅನ್ನೋದೊಂದು ಬೇಕಲ್ಲ. ನಾವು ಇವ್ರ ಕಡೆಯಿಂದ ದುಡಿಸ್ಕೋತೀವಿ, ಇವರು ನಮಗೆ ಸಹಾಯ ಮಾಡ್ತಾ ಇದ್ದಾರೆ, ನಾವು ಅವರಿಗೆ ಪ್ರತ್ಯುತ್ತರವಾಗಿ ಏನೂ ಮಾಡ್ತಾ ಇಲ್ಲ ಅನ್ನೋದೊಂದು ನಿಮಗೂ ಆತ್ಮಸಾಕ್ಷಿ ಅನ್ನೋದೊಂದು ಬೇಕಲ್ಲ, ಪಾಪ ಪ್ರಜ್ಞೆನೂ ಬೇಕಲ್ಲ. ಅದು ಏನು ಕಾಡ್ತಾ ಇಲ್ವ ನಿಮಗೆ? ಶಿವಾನಂದ ಪಾಟೀಲ್ರು 5 ವರ್ಷ ಹಿಂದೆ ದರ್ಬಾರ್ ಗ್ರೌಂಡ್ದಲ್ಲಿ ಮುಖ್ಯಮಂತ್ರಿಗಳು ಬಂದಂಥ ಒಂದು ಸಭೆಯಲ್ಲಿ ಈ ಸಲ ಮುಸ್ಲಿಮರನ್ನು MLC ಮಾಡೇಬೇಕು ಅಂತೇಳಿ ಹೇಳಿದ್ರು. ಮುಖ್ಯಮಂತ್ರಿಗಳು ಗಮನ ಕೊಡಲಿಲ್ಲ, ಸರ್ಕಾರನೂ ಗಮನ ಕೊಡಲಿಲ್ಲ, ಯಾರೂ ಗಮನ ಕೊಡಲಿಲ್ಲ. ವಿಶೇಷವಾಗಿ ಬಿಜಾಪುರ ಜಿಲ್ಲೆಯಲ್ಲಿ, ಬಿಜಾಪುರ ನಗರದಲ್ಲಂತೂ ಭಾಳ ಕೆಟ್ಟ ಪರಿಸ್ಥಿತಿ ಇದೆ ಮುಸ್ಲಿಮರದು. ಮುಸ್ಲಿಮರ ಕಷ್ಟ, ನೋವು, ಗೋಳು ಯಾರೂ ಕೇಳೋರಿಲ್ಲಿ. BJPಯವರು ಸಿಕ್ಕಾಪಟ್ಟೆ ಅವಹೇಳನಕಾರಿಯಾಗಿ ಮಾತಾಡ್ತಾರೆ, ಮಾನಹಾನಿಕರ ಮಾತಾಡ್ತಾರೆ. ಅಭಿವೃದ್ಧಿ ಅಂತೂ ಇಲ್ಲೇ ಇಲ್ಲ ಮುಸ್ಲಿಮರ ಏರಿಯಾದಲ್ಲಿ. ಈ ಸಂದರ್ಭದಲ್ಲಿ ನಾನು ಹೇಳೋದೇನೆಂದ್ರೆ, ಈಗಿನ ನಮ್ಮ ಘನ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಬಿಜಾಪುರ ನಗರ ಮತ್ತು ಜಿಲ್ಲೆಯ ಮುಸ್ಲಿಮರ ಬಗ್ಗೆ ಗಮನಹರಿಸಿ ಇಲ್ಲೇನು ಸಮಸ್ಯೆ ಆಗ್ತಾ ಇದೆ, ಕೋಮು ಭಾವನೆಗಳ ಬಗ್ಗೆ ಆಗ್ತಾ ಇದೆ, ಅಭಿವೃದ್ಧಿ ಬಗ್ಗೆ ಆಗ್ತಾ ಇದೆ, ಈ ಕಡೆ ಗಮನಹರಿಸಿ ಜಿಲ್ಲೆಯ ಮುಸ್ಲಿಮರ ಹಿತ ಕಾಪಾಡಬೇಕು ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೆ. ಕೆಲವರು ಹೊಂದಾಣಿಕೆ ರಾಜಕಾರಣ ಮಾಡ್ತಾ ಇದ್ದಾರೆ, ಮಾಡಿ ಮುಸ್ಲಿಮರ ಸಮಸ್ಯೆ ಆಗ್ತಾಯಿದೆ. ತಿರುಬೀಳು ಪ್ರಶ್ನೆ ಇಲ್ಲ, ನಾವು ಕಾಂಗ್ರೆಸ್ ತಿರುಬೀಳೋದಕ್ಕೆ ಸಾಧ್ಯನೇ ಇಲ್ಲ. ನಮಗೆ ಅನಿವಾರ್ಯ ಇದೆ ಕಾಂಗ್ರೆಸ್. ನಾವು ನಮ್ಮದು ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವಾತಂತ್ರ್ಯ ನಂತರ ನಾವು ಕಾಂಗ್ರೆಸ್ದವರೇ, ಕೊನೆ ಉಸಿರಿರು ತನಕ ನಾವು ಕಾಂಗ್ರೆಸ್ದವರೇ. ಈಗ ಆಯ್ತು ಸರ್, ಈಗ ಹಿಂದಿಂದ ಆಯ್ತು, ಈಗ ನೀವು ಬೇಡಿಕೆ ಇಟ್ಟಿದ್ದೀರಿ ವಿಧಾನ ಪರಿಷತ್ತಲ್ಲಿ ಪರಿಗಣಿಸಿ ಅಂತ ಹೇಳಿ. ಹೌದು, ನೀವೇನಾದ್ರು ಆಕಾಂಕ್ಷಿ ಇದ್ದೀರಾ ಅಥವಾ ನಿಮ್ಮ MLAಗಳು ನಿಮ್ಮನ್ನು ಬೆಂಬಲಿಸ್ತಾರ? ಈಗ ನೀವು ಇಷ್ಟು ದಿನ ಕಾಂಗ್ರೆಸ್ಗಾಗಿ ದುಡಿಮೆ ಮಾಡ್ತಾ ಇದ್ದೀರಿ, ದಿನ ಬೆಳಗ್ಗೆ ಆದರೆ ಕಾಂಗ್ರೆಸ್ ಪರ ವಕಾಲತ್ ಮಾಡ್ತಾ ಇದ್ದೀರಿ, ವಕ್ತಾರರಾಗಿದ್ದೀರಿ. ಈಗ ನೀವೇನಾದ್ರು ಬೇಡಿಕೆ ಇಟ್ಟಿದ್ದೀರಲ್ಲ, ಅಥವಾ ಈ ನಿಲುವಲ್ಲಿ ನೀವು ಯಾರಿಗ ಇದು ಕೊಡಿ ಅಂತ ಹೇಳಿ ಆಗ್ರಹ ಇದೆಯಲ್ಲ, ನಿಮ್ದು ಮನವಿ ಇದೆಯಾ? ಈ ವಿಷಯದಲ್ಲಿ ಮತ್ತೇನು ಯಾರು ಕೇಳೋರಿದ್ರೆ ಕೇಳ್ರಿ, ಒಂದೇ ಸಲ ಈಗ ಉತ್ತರ ಕೊಡ್ತೀನಿ ಅದಕ್ಕೆ. ಈಗ ಹಿಂದಿನ ಸರ್ಕಾರ ಅನ್ಯಾಯ ಮಾಡ್ಕೊಂಡು ಬಂದತ್ತೆ, ಯಾಕೆ ಲೇಟ್ ಆಯ್ತಲ್ಲ ಇದು? ಯಾಕೆ ಎಚ್ಚರಾಗಕ್ಕೆ ಎಷ್ಟು ಲೇಟ್? ನಿಮ್ಮಲ್ಲಿ ಏನ್ಬಲ್ಲ ಇದು? ಆಗಲೇ ನೀವು ಆಕಾಂಕ್ಷಿ ಅಂತ ಕೇಳಿದರು. ರಾಜಕಾರಣದಲ್ಲಿ ಬಂದವ ಏನಾದರೂ ಒಂದು ಆಗಬೇಕು ಅನ್ನೋದು ಆಕಾಂಕ್ಷೆ ಇದ್ದೇ ಇರ್ತೈತಿ. ರಾಜಕಾರಣದಲ್ಲಿ ಯಾರೂ ಸುಮ್ಮ ಬಂದಿಲ್ಲ. ಇವತ್ತು ರಾಜಕಾರಣದಲ್ಲಿ ಬಂದವ ತಾಲೂಕ್ ಪಂಚಾಯತ್ ಮೆಂಬರ್ ಆಗ್ಬೇಕಂತಾನೆ, ZP ಮೆಂಬರ್ ಆಗ್ಬೇಕಂತಾನೆ, MLA ಆಗ್ಬೇಕಂತಾನೆ, MLC ಆಗ್ಬೇಕಂತಾನೆ. ನಾನು ಒಬ್ಬ ಆಕಾಂಕ್ಷಿನೇ ಅದರಲ್ಲಿ. ಯಾಕೆ ಆಕಾಂಕ್ಷೆ ಆಗಬಾರ್ದು? ನಾನು ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಸೇವೆ ಮಾಡ್ತಾ ಬಂದಿದ್ದೀನಿ. ಕಾಂಗ್ರೆಸ್ ಪಕ್ಷವನ್ನು BJPಯವ್ರ ಜೊತೆ ಸೆಣಸಾಡಿ ಸಮರ್ಥನೆ ಮಾಡ್ಕೊಳ್ತಾ ಬಂದಿದ್ದೀನಿ. ನನಗೂ ಅರ್ಹತೆ ನಾನು ಆಗಬಾರ್ದಂತ ಏನಿಲ್ಲ, ನನಗೂ ಕೊಡಲಿ ಅಂತ ನಾ ಬೇಡವನೇ, ನನಗೂ ಅರ್ಹತೆ. ಏನಾಗಿದೆ ಅಂದ್ರೆ, ಮುಸ್ಲಿಮರನ್ನು ವಿಧಾನ ಮಂಡಲದಲ್ಲಿ
ಬೆಂಗಳೂರು ಮಟ್ಟದಲ್ಲಿ ಸಮರ್ಥನೆ ಮಾಡ್ಕೊಳ್ಳೋಂಥವ್ರು ಭಾಳ ಕಡಿಮೆ ಇದ್ದಾರೆ, ಯಾರೂ ಇಲ್ಲಂದ್ರೂ ಪರವಾಗಿಲ್ಲ. ಬಿ ಜೆ ಪಿಯವ್ರು ಯಾವಾಗ ಮುಸ್ಲಿಮರ ಮೇಲೆ ಹೇಳ್ತಾರೆ, ಅವಾಗ ಹೇಳಕ್ಕೆ ತಯಾರಿಲ್ಲ. ಅದಕ್ಕೆ ಉತ್ತರ ಕೊಡ್ಬೇಕಲ್ಲ. ಅಂಥವ್ರು ಅಂತೂ ಕೆಲವ್ರಿಗೆ ಬೆಳೆಸ್ಬೇಕು ಕಾಂಗ್ರೆಸ್, ನಮ್ಮಂಥವ್ರಿಗೆ ಕಾಂಗ್ರೆಸ್ ಬೆಳೆಸ್ಬೇಕಲ್ಲಿ. ಇಲ್ಲಿ ಉಸ್ತುವಾರಿ ಸಚಿವರು ಎಷ್ಟೋ ಸಲ ಮುಗಿಸ್ತೇನೆ ನಂದು ಉತ್ತರ ಮುಗಿಸ್ತೇನೆ. ನಾನು ಸಮರ್ಥವಾಗಿ ಎದುರಿಸ್ತಾ ಇದ್ದೀನಿ ಪಕ್ಷದ ಒಂದು ಸಮರ್ಥನೆಗಳನ್ನು. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳೋದೇನೆಂದ್ರೆ, ನನ್ನನ್ನು ವಿಧಾನ ಪರಿಷತ್ ಸದಸ್ಯನಾಗಿ ಮಾಡಿದ್ರೆ ನಾನು ವಿಧಾನಮಂಡಲದಲ್ಲಿ, ಬೆಂಗಳೂರು ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದ ಘನತೆ ಗೌರವವನ್ನು ಕಾಪಾಡಲಿಕ್ಕೆ ಬಿ ಜೆ ಪಿಯವರ ಟೀಕೆ ಟಿಪ್ಪಣಿಗಳಿಗೆ ಸಮರ್ಥವಾಗಿ ನಾನು ಉತ್ತರ ಕೊಡಲಿಕ್ಕೆ ನಾನು ಸಮರ್ಥಿದ್ದೇನೆ. ಅದಕ್ಕೆ ಈ ಸಂದರ್ಭದಲ್ಲಿ ನನಗೂ ಪರಿಗಣಿಸಬೇಕು, ನನ್ನ ಹೆಸರನ್ನು ಅವ್ರು ಪರಿಗಣಿಸ್ಬೇಕಂತೇಳಿ ನಾನು ಆಗ್ರಹ ಮಾಡ್ತೀನಿ. ನಿಮ್ಮ ಸಚಿವರು ಶಾಸಕರು ಏನಾದ್ರು ಇದು ಮಾಡಿದಾರ, ಭರವಸೆ ಕೊಟ್ಟಾರ, ಮೀಟ್ ಮಾಡಿ? ನಾವು ಸಚಿವರಿಗೆ ಶಾಸಕರಿಗೆ ಭೇಟಿಯಾಗಿವಿ, ಅವರು ಭರವಸೆ ಕೊಟ್ಟಿದ್ದಾರೆ, ಪ್ರಯತ್ನ ಮಾಡ್ತೀವಿ ಸಲ ಅಂತ. ಯಾವ ಸಚಿವರು, ಯಾರು? ನಮ್ಮ ಜಿಲ್ಲೆ ಸಚಿವರು, ನಮ್ಮ ಜಿಲ್ಲೆಯ ಶಾಸಕರು. ಯಾವ ರೀತಿ ಭರವಸೆ ಕೊಟ್ಟಿದ್ದಾರೆ? ಆಯ್ತಪ್ಪ, ಪರಿಗಣಿಸ್ತೀವಿ, ಏನಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಮೊದಲು 70 ವರ್ಷದಿಂದ ಹೇಳ್ಕೊತ ಬಂದಾರ, ನೀವು ರಾಜಕಾರಣದಾಗ ಇದ್ದಾಗ್ಲಿಂದ ಹೇಳುದು. ಅಲ್ಲ, ಈಗ ಎಷ್ಟು ಹೇಳ್ಯಾರ ಅಷ್ಟೇ ನಾವು ಹೇಳ್ಬೇಕಲ್ಲ. ಈಗ ಎಷ್ಟು ಹೇಳ್ಯಾರ ಅಷ್ಟೇ ನಾ ಹೇಳ್ಬೇಕಲ್ಲ. ಇಲ್ರಿ, ನೀವು 50 ವರ್ಷ ಆಯ್ತು ರಾಜಕಾರಣ ಮಾಡ್ಕೋತ, ಸಿದ್ದರಾಮಯ್ಯ ಅವರ ಆಪ್ತರಾಗಿದ್ದೀರಿ, ಎಲ್ಲ ಗೊತ್ತು ನಿಮಗೆ. ಇಷ್ಟಾದ್ರೂ ಕೂಡ ನಿಮ್ಮನ್ನ ಯಾಕೆ ಮಾಡ್ಲಿಲ್ಲ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಯಾರ ಕೈವಾಡ ಇದೆ, ಅದು ಯಾಕೆ ಆಗ್ತಾ ಇಲ್ಲ ಅನ್ನೋದು ಸ್ಪಷ್ಟೀಕರಣ ಕೊಟ್ಬಿಡಿ, ಮುಗಿದೋಗುತ್ತೆ. ಅಲ್ಲ, ಈಗ ಕೈವಾಡ ಇದ್ದಿದ್ದು ನನಗೆ ಗುರುತಾದ್ರೆ ನಾನೇ ಪರಿಹರಿಸ್ತಿದ್ದೆ. ಅದಕ್ಕೆ ಕೈವಾಡ ಇದ್ದಿದ್ದು ನನಗೆ ಹೆಂಗೆ ಗುರುತಾಗ್ತದ? ಅಲ್ಲಿ ಕೈವಾಡ ಇದ್ದಿದ್ದು ರಾಜಕಾರಣದಲ್ಲಿ ಇಲ್ಲ, ಗೊತ್ತಾಗುದಿಲ್ಲ. ಅದು ಕೈವಾಡ ಅಂತಾರ, ಅದಕ್ಕೆ ನೇರವಾಗಿಲ್ಲ, ಅಂದ್ರೆ ಇಂಟರ್ನಲ್ ಕೈವಾಡ ತರ, ಅದು ಗೊತ್ತಾಗುದಿಲ್ಲ ಯಾರಿಗೆ. ನಾನು ಉತ್ತರ ಕೊಡ್ಲಿಲ್ಲ. ನೀವು ಈಗಿನ ಸರ್ಕಾರ, ಹಿಂದಿನ ಸರ್ಕಾರ ಅಂದ್ರೆ ಈಗ ಎಚ್ಚರ ಆಗೈತಿ. ನೀವು ಏನ್ ಇಷ್ಟು ದಿನ ಎಲ್ಲಿದ್ರಿ ಅಂತ ನಾನು. ಎಚ್ಚರ ಏನಾಗಿಲ್ಲ. ಈಗ ನಾವು ಎಚ್ಚರ ಇದ್ದೀವಿ, ನಮಗೆ ಮಲಗಿಸ್ಕೊತ್ ಬಂದಾರ. ನಾವು ಎಚ್ಚರ ಇದ್ದೀವಿ, ನಮಗೆ ಮಲಗಿಸ್ಕೊತ್ ಬಂದಾರ. ಇನ್ನು ಮೇಲೆ ಮಲಗಿಸ್ಬೇಡ್ರಿ, ಇನ್ನು ನಾವು ಮಲ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದೀವಿ. ಒಂದು ವೇಳೆ ಕೊಡದೇ ಇದ್ರೆ ಕೊಡದೇ ಇದ್ರೆ ಏನು ಮಾಡೋಕ್ಕಾಗಲ್ಲ. ನಾವೇನು ಮಾಡಂಗಿಲ್ಲ. ಪಕ್ಷಕ್ಕೆ ನಾವು ಬೆಂಬಲ ಬೇಕು. ನಾವು ನಮ್ಮ ಹುದ್ದೆಗಳ ಸಲುವಾಗಿ ಬಡದಾಡ್ತಾ ಇಲ್ಲ, ಪ್ರಯತ್ನ ಮಾಡ್ತಾ ಇಲ್ಲ. ನಾನು ಹಿಂದೂ ಹೇಳೀನಿ, ಈಗಲೂ ಹೇಳ್ತೀನಿ, ರಾಜ್ಯ ಸರ್ಕಾರ, ಕೇಂದ್ರದಲ್ಲಿ, ರಾಜ್ಯದಲ್ಲಿ ಕಾಂಗ್ರೆಸ್ ಉಳಿಬೇಕು, ಸಂವಿಧಾನ ಉಳಿಬೇಕು, ಸಂವಿಧಾನಬದ್ಧ ಆಡಳಿತ ನೀಡಬೇಕು, ಹಿಂದುಳಿದ ದಲಿತ ಅಲ್ಪಸಂಖ್ಯಾತರ ಕಲ್ಯಾಣ ಕಾರ್ಯಗಳಾಗಬೇಕು, ಅವರು ಸ್ವಾಭಿಮಾನದಿಂದ ಬದುಕು ಸಲುವಾಗಿ ನಾವು ಕಾಂಗ್ರೆಸ್ ಉಳಿಬೇಕಂತ ತಿಳ್ಕೊಂಡು ನಾವು ಕಾಂಗ್ರೆಸ್ಗೆ ಹೆಲ್ಪ್ ಮಾಡ್ತಾ ಇದ್ದೀವಿ. ಏನಾರೆ ನಮಗೊಂದು ಹುದ್ದ ಕೊಡ್ಲಿಲ್ಲ ಅಂದ್ಕೊಳ್ಳಿ ನಾವು ಕಾಂಗ್ರೆಸ್ಗೆ ಟೀಕೆ ಮಾಡೋದಾಗ್ಲಿ, ವಿರುದ್ಧ ಮಾಡೋದಾಗ್ಲಿ ಮಾಡಲ್ಲ. ಈಗ ಸರ್, ಈಗ ನನಗೆ ಮತ್ತೆ ಕೇಳ್ತೀರಿ, ಈಗ ನೀವು ಪ್ರಾತಿನಿಧ್ಯ ಸಿಕ್ಕಿಲ್ಲ ಅಂತಲ್ಲ, ಇದಕ್ಕೆ ಜಿಲ್ಲೆಯ ಶಾಸಕರು ಸಚಿವರು ಭೇಟಿ ಮಾಡಿದ್ದೀರಿ, ಓಕೆ. ಈಗ ಕೆಪಿಸಿಸಿ ಅಥವಾ ಮುಖ್ಯಮಂತ್ರಿನ ಭೇಟಿ ಮಾಡಕ್ಕೆ ನಿಮ್ಮ ಏನಾದ್ರು ಚಿಂತನೆ ಇದೆಯಾ? ಸಮಾಜದಿಂದ ಏನಾದ್ರು ಹೋಗ್ತೀರಾ ಮುಖಂಡರುಗಳು? ಪ್ರಯತ್ನ ಮಾಡ್ತೀವಿ. ಏನ್ ಮಾಡ್ತೀವಿ ಹೇಳಿ ಅದನ್ನ? ಪ್ರಯತ್ನ ಮತ್ತೆ ನಿಯೋಗ ಹೋಗಿ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದೆ. ಇಲ್ಲ, ಈಗ ಏನ್ ಮಾಡ್ತೀರಂದ್ರೆ ಏನ್ ಮಾಡೋದು? ನಿಯೋಗ ಹೋಗಿ ಪ್ರಯತ್ನ ಮಾಡ್ತೀವಿ. ನೀವೇ ಹೇಳಿದ್ರಿ ನಿಯೋಗ ಹೋಗ್ತೀರಿ ಅಂತ ಕೇಳಿದ್ರಿ, ನಾವು ನಿಯೋಗ ಹೋಗ್ತೀವಿ ಅಂತ ಹೇಳಿದ್ರೆ. ಇಲ್ಲಿರ್ತಕ್ಕಂಥ ಮುಸ್ಲಿಂ ಮುಖಂಡರಿಗೆ ನಿಮ್ಮಿಂದ ಹಿಡಿದು ರಾಜಕಾರಣನೇ ಬರಂಗಿಲ್ಲ. ಏನ್ ನಿಮ್ಮ ಅಭಿಪ್ರಾಯ? ನಾವು ಹೇಳಕ್ ಬರಲ್ಲ. ಪ್ರಶ್ನೆ ಅದೇ ಈ ಭಾಗದ ಶಾಸಕರು ಕೆಪಿಸಿಸಿ ಇದಕ್ಕೆಲ್ಲ ನಿಮ್ಮ ಅಹವಾಲು ಮುಟ್ಟಿಸ್ತಾನೆ ಇಲ್ಲ ಅಂತ ನಮ್ಮದು. ಕೆಪಿಸಿಸಿಗೆ ಅಹವಾಲು ಮುಟ್ಟಿಸಲ್ಲ, ಎಐಸಿಸಿಗೂ ಮುಟ್ಟಿಸಲ್ಲ. ಅವರು ನಮ್ಮದು ಸರಿಯಾಗಿ ಕೇಳೋದೇ ಇಲ್ಲ, ಮುಟ್ಟಿಸೋದೆಲ್ಲ ಈಗ ಬಂತು. ನಾವು ನೋಡ್ರಿ ಭಾರತ ದೇಶದಲ್ಲಿ ಮುಸ್ಲಿಮರ ಪರಿಸ್ಥಿತಿ ಚಪ್ಪಲ್ ಹರ್ಕೊಳ್ಳೋದು, ಕಾಂಗ್ರೆಸ್ ಬೆಂಬಲಿಸೋದು ಇಟ್ಟು ಐತಿ. ಅದು ಹಣೆ ಬರಾನೇ. ಅದು ಅದೇನು ದಾವಣಗೆರೆ ಒಳಗೆ ಇದೇ ತರದೊಂದು ವಾತಾವರಣ ಸೃಷ್ಟಿ ಆಯಿತು. ಅಲ್ಲೊಬ್ಬರು ಅಭ್ಯರ್ಥಿಗಳು ನಿಂತ್ಕೊಂಡ್ರು. ಬರೋ ದಿನಗಳಲ್ಲಿ ಬಿಜಾಪುರದೊಳಗೆ ಅಂತದೊಂದು ಏನಾದ್ರು ಸ್ಟೆಪ್ ತಗೋತಾರ ಅಥವಾ ಏನ ಮತ್ತೆ ಜಯ ಹಾಕೊಂಡು ಚಪ್ಪಲ್ ಹರ್ಕೊಂಡು? ಅದು ಅವರು ಅಭ್ಯರ್ಥಿ ನಿಲ್ಲಿಸೋದಕ್ಕೆ ನಮ್ದು ಸಹಮತ ಇಲ್ಲ. ಯಾಕಂತ ಕೇಳಿದ್ರೆ, ಒಂದು ಯಾವುದೋ ಟಿಕೆಟ್ಗೆ, ಒಂದು ಯಾವುದೋ ಹುದ್ದೆಗೆ ನಾವು ಕಾಂಗ್ರೆಸ್ ಬೆಂಬಲಿಸ್ತಾ ಇಲ್ಲ, ಇದು ಸ್ಪಷ್ಟಪಡಿಸಿದ ನಾ ಮೊದಲೇ. ಮತ್ತಿಟ್ಟು ಕಾಂಗ್ರೆಸ್ದವ್ರದ್ದು ವಿಶ್ವಾಸ ಕಡಿಮೆ ಮಾಡ್ಕೊಳ್ಳೋ ಕೆಲಸನೇ ಆಗ್ತದೆ ಹೊರತಾಗಿ ಅದರಿಂದ ಏನು ಪ್ರಯೋಜನ ಆಗಲ್ಲ. ಹಾಗೆಲ್ಲ ಮಾಡ್ಕೊಂತ ಹೋಗಬಾರ್ದು ಅಂತ ನನ್ನ ಅಭಿಪ್ರಾಯ. ಒಂದು ಮುಸ್ಲಿಂ ಸೀಟ್ ಕೊಡ್ತಾರೆ ಬಿಜಾಪುರಕ್ಕೆ. ಎಲ್ಲ 7 ಮತಕ್ಷೇತ್ರದಾಗ ನಾವು ಮುಸ್ಲಿಮರು ರಾತ್ರಿಗಳು ಓಡಾಡಿ ತರ್ತೀವಿ ಅವ್ರಿಗೆ ಆರಿಸಿ. ಉಳಿದ 7 ಮತಕ್ಷೇತ್ರದ ಮುಸ್ಲಿಮೇತರ ಮತಗಳಲ್ಲಿ ಬರಬೇಕಲ್ಲ, ಒಂದು ಸ್ವಲ್ಪ ಸಾವಿರಾರು ಬರಬೇಕಲ್ಲ. 7 ಮತಕ್ಷೇತ್ರದವ್ರದ್ದು ಬರಬೇಕಲ್ಲ. ಅದಕ್ಕೆ ಕ್ಯಾಂಡಿಡೇಟ್ ಸೋಲ್ತಾ ಇದೆ. ನಮ್ಮ ಕ್ಯಾಂಡಿಡೇಟ್ ಯಾಕೆ ಸೋಲ್ತದೆ?
ಬರೀ ಮುಸ್ಲಿಮರು ಓಟ್ ಹಾಕಿದ್ರೆ ಯಾರು ಆರಿಸಿ ಬರ್ತಾರೆ? ಬರೀ ಜಾತಿಯವರಿಗೆ ಲಿಂಗಾಯತ ಕ್ಯಾಂಡಿಡೇಟ್ರಿಗೆ ಲಿಂಗಾಯತ ಹಾಕಿದ್ರೆ ಆರಿಸಿ ಬರ್ತಾರೆ? ಎಲ್ಲರೂ ಹಾಕಿದಾಗೆ ಆರಿಸಿ ಬರ್ತಾರೆ. ಅದೇ ಥರ 7 ಜನ ಕ್ಯಾಂಡಿಡೇಟ್ಗಳು 7 ಜನನೂ ಇಲ್ಲಿ ಅವ್ರವ್ರ ಸಮಾಜ ಅಥವಾ ಅವ್ರು ಬೇಕಾದವರು ಫಾಲೋವರ್ಸ್ಗೆ ಸಿಟ್ಯಾಗೂ ಕಾಂಗ್ರೆಸ್ ಹಾಕ್ರಪ್ಪ ಅಂತೇಳಿ ಅವರು ಒತ್ತಾಯ ಮಾಡ್ಬೇಕಲ್ಲ. ಈಗ 6 ಜನ MLAಗಳು ನಿಮ್ಮವರೇ ಇದ್ದಾರೆ. ನಿಮ್ ಬಗ್ಗೆ ಏನಾದ್ರು ಶಿಫಾರಸ್ ಮಾಡಿದಾರ ಅಥವಾ ಏನ್ ಧ್ವನಿ ಎತ್ತಿದಾರ ಅಥವಾ ಅವ್ರ ಎದುರಿಗೆ ಹೇಳಿದೀವಿ? ಆಗಲೇ ಹೇಳಿದೆ ನಾನು ಆಗಲೇ ಹೇಳಿದೆ. ಎಲೆಕ್ಷನ್ದಾಗ ನಿಮ್ಮನ್ನ ಬಳಕೆ ಮಾಡ್ಕೋತಾರೆ, ನಿಮ್ಮನ್ನ ಎಲ್ಲಾ ಮುಸ್ಲಿಮರನ್ನ ಬಳಕೆ ಮಾಡ್ಕೋತಾರೆ, ಮುಸ್ಲಿಂ ಮತಗಳನ್ನ ಪಡ್ಕೋತಾರೆ. ಮುಸ್ಲಿಮರನ್ನು ನೇವಾರವ್ರ ಪ್ರಶ್ನೆ ಚುಟುಕಿರ್ಬೇಕು, ಉತ್ತರ ದೊಡ್ಡದಿರ್ಬೇಕು. ನೀವು ಪ್ರಶ್ನೆನೇ ಉದ್ದ ಕೇಳಿದ್ರೆ ನಾವು ಉತ್ತರ ಏನು ಹೇಳಬೇಕು? ಹೇಳ್ತೀನಿ, ಆಗಲೇ ಹೇಳೀನಿ, ಈಗಲೂ ಹೇಳ್ತೀನಿ. ಎಲ್ಲ ನಾಯಕರುಗಳಿಗೆ ಶಾಸಕರುಗಳಿಗೆ ಭೇಟಿಯಾಗಿ ನಾವು ವಿನಂತಿ ಮಾಡಿದ್ದೀವಿ, ಮಂತ್ರಿಗಳಿಗೆ ಭೇಟಿಯಾಗಿ ವಿನಂತಿ ಮಾಡಿದ್ದೀವಿ, ಪರಿಗಣಿಸ್ತೀವಿ ಅಂತ ಹೇಳಿದ್ದಾರೆ. ಅವ್ರ ಮೇಲೆ ಭರವಸೆ ಇದೆ ನಮಗೆ, ನಂಬಿಕೆ ಇದೆ. ಅವ್ರು ನಮ್ಮನ್ನು ಈ ಸಲ ಪರಿಗಣಿಸ್ತಾರೆ ಅಂತೇಳಿ ಇದೆ ಭರವಸೆ. ಒಂದು ವಿಷಯ ಹೇಳ್ತೀನಿ, ಸಿದ್ದರಾಮುಲ್ಲಾ ಖಾನ್ ಅಲ್ಲಿ ಯಾವುದ್ರ ಮುಲ್ಲಾ ಹೇಳಿ, MC ಮುಲ್ಲಾ ಹೇಳ್ರಿ, ಏನಂದ್ರೆ ಹೇಳಿ, ಒಟ್ಟು BJP ಅವರಿಗೆ, ವಿರೋಧ ಪಕ್ಷದವರಿಗೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದು ಹಿಡಿಸಲಿಕ್ಕಾಗಿಲ್ಲ, ತಾಳಕ್ಕಾಗಿಲ್ಲ. ಒಬ್ಬ ಅಹಿಂದದ ಮುಖ್ಯಮಂತ್ರಿ, ಒಬ್ಬ ಹಿಂದುಳಿದ ಮುಖ್ಯಮಂತ್ರಿ, ಸೆಕ್ಯುಲರ್ ಮುಖ್ಯಮಂತ್ರಿ, ಒಬ್ಬ ಒಳ್ಳೆ ನಿರ್ಧಾರ ತಗೊಳ್ಳೋ ಮುಖ್ಯಮಂತ್ರಿ, ಸರ್ವ ಜನರ ನಾಯಕ ಮುಖ್ಯಮಂತ್ರಿ ಆಗಿದ್ದು ಅವ್ರಿಗೆ ಹಿಡಿಸಿಲ್ಲ. ಅದಕ್ಕೆ ಅವರು ಏನೇನೋ ಟೀಕೆ ಮಾಡ್ತಾರೆ. ಅದರಲ್ಲಿ ಮುಸ್ಲಿಮರನ್ನು ಯಾಕೆ ಅವ್ರು ಸಿದ್ದರಾಮುಲ್ಲಾ ಖಾನ್ ಅಂತಾರೆ ಅಂದ್ರೆ, ಮುಸ್ಲಿಮರಿಗೆ ಮತ್ತು ಸಿದ್ದರಾಮಯ್ಯರಿಗೆ ಅವ್ರ ಹೆಸರು ಹೇಳಿ ಅದನ್ನು ಹೀಯಾಳಿಸಲ್ಕೊಂದು ಒಂದು ಹೆಸರು ಅದು ಅಷ್ಟೇ. ನಾವು ಯಾಕಿದ್ದೀವಿ ಅನ್ನೋದು ಕಾಂಗ್ರೆಸ್ ಅವ್ರಿಗೆ ಗೊತ್ತದ, ನಿಮ್ಗೆ ಹೆಂಗೆ ಹೇಳೋದು? ಹೇಳಕತ್ತೀನಿ ಯಾಕಿದ್ದೀವಿ ಅನ್ನೋದು. ಅಲ್ಲಪ್ಪ ಪರಶುರಾಮ್ ಏನು ಹೇಳ್ದೇನಾ, ಪ್ರಜಾಪ್ರಭುತ್ವ ಉಳಿಬೇಕು, ಸೆಕ್ಯುಲರ್ ಸರ್ಕಾರ ಬರಬೇಕು ಅಂತ ಕಾಂಗ್ರೆಸ್ದಾಗಿದ್ದೀವಿ. ಯಾವ ಹುದ್ದೆ, ಗೋಡ, ಗಾಡಿ ಇಲ್ಲ. ಆಯ್ತು, ಅವ್ರ ಮರ್ಜಿ ಅದು, ನಾವೇನು ಹೇಳೋದು? ಸಮಾಜದ ಪರವಾಗಿ ಸಚಿವ ಸ್ಥಾನ ಕೇಳಿದ್ರು, ಕೊಡದೇ ಇದ್ರೆ ನಾವು ಬೀದಿಗಿಳಿತೀವಿ, ಪದಾಧಿಕಾರಿಗಳು ರಾಜೀನಾಮೆ ಕೊಡ್ತೀವಿ ಅಂತ ಗಟ್ಟಿ ಧ್ವನಿಯಲ್ಲಿ ಹೇಳಿದ್ರು. ನಿಮ್ ಬಾಯಿಂದ ಅಂತ ಮಾತುಗಳು ಯಾಕೆ ಬರ್ತಾ ಇಲ್ಲ? ಯಾಕೆ ಬರ್ತಾ ಇಲ್ಲ ಅಂದ್ರೆ, ಒಬ್ಬ ಜಿಲ್ಲಾಧ್ಯಕ್ಷರು ಹೇಳಿದ್ಮೇಲೆ ಇಲ್ಲ ಬರೋಬ್ಬರಿ ಕೇಳಿದ್ರಿ, ಹೇಳ್ತೀನಿ. ಅದಕ್ಕೆ ನಮಗೆ ಕಾಂಗ್ರೆಸ್ ನಾವು ಬಿಡಲ್ಲ, ನಮಗೆ ಕಾಂಗ್ರೆಸ್ ಅನಿವಾರ್ಯ. ಅವ್ರ ಜಿಲ್ಲಾಧ್ಯಕ್ಷರಿಗೆ ಕಾಂಗ್ರೆಸ್ ಅನಿವಾರ್ಯ ಇಲ್ಲ. ಅವ್ರಿಗೆ ಹುದ್ದೆಗಳು, ಅವ್ರ ಸಮಾಜದ ಹಿತ ಅವ್ರಿಗೆ ಅನಿವಾರ್ಯ. ನಮಗೆ ಕಾಂಗ್ರೆಸ್ ಅನಿವಾರ್ಯ. ಮುಸ್ಲಿಮರಿಗೆ ಕಾಂಗ್ರೆಸ್ ಅನಿವಾರ್ಯ, ಕಾಂಗ್ರೆಸ್ದವರಿಗೆ ಮುಸ್ಲಿಂ ಅನಿವಾರ್ಯ. ನಾವು ಒಬ್ರಿಗೊಬ್ರು ಕಾಯಂ ನಾವು ಇದ್ದವರು, ಸ್ವಾತಂತ್ರ್ಯ ಪೂರ್ವದಿಂದ ಇಲ್ಲಿ ಇದ್ದವ್ರು ನಾವು. ಅವರು ಹುದ್ದೆ ಬೆನ್ನತ್ತಿ ಹೋಗಿದ್ದಾರೆ ನಮ್ಮ ಜಿಲ್ಲಾಧ್ಯಕ್ಷರು, ನಾವು ಪಕ್ಷದ ಬೆನ್ನತ್ತಿ ಹೋಗೋರು. ಈಗಾಗಲೇ ಪತ್ರಿಕಾಗೋಷ್ಠಿಯ ಬಗ್ಗೆ ನಮ್ಮ ಪಕ್ಷದ ವಕ್ತಾರರಾದ SM ಪಾಟೀಲ್ ಗಣ್ಯರ್ ಅವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಏನದ ಕಾಂಗ್ರೆಸ್ ಪಕ್ಷದ ಬಗ್ಗೆ ಆಗಲಿ, ಕಾಂಗ್ರೆಸ್ ನಾಯಕರ ಬಗ್ಗೆ ಆಗಲಿ, ವಿಶೇಷವಾಗಿ ವಿಜಯಪುರ ಜಿಲ್ಲೆಯ ಅಲ್ಪಸಂಖ್ಯಾತರ ನಾಯಕರುಗಳಿಗೆ ಕಡೆಗಣಿಸುವಂಥದ್ದು ಸ್ವಲ್ಪ ಹೆಚ್ಚಾಗಿದೆ ಅಂತ ಅವರು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿ, ಅದ್ರ ಜೊತೆಗೆ ನಾವು ಇವತ್ತು ಏನು ಅವ್ರ ನಮ್ಮ ಆರೋಪ ಏನದ, ರಾಜ್ಯದ ವರಿಷ್ಠರಲ್ಲಿ ಇಲ್ಲ. ನಮ್ಮ ಆರೋಪ ಏನೈತೆ ಅಂದ್ರೆ, ನಮ್ಮ ಜಿಲ್ಲೆಯ ಶಾಸಕರು, ಮಂತ್ರಿಗಳು ಏನದ, ಅವರಿಗೆ ಇಚ್ಛಾಶಕ್ತಿ ಕೊರತೆ ಇದೆ. ಈ ಭಾಗದ ನಮ್ಮ ಜಿಲ್ಲೆಯ ಅಲ್ಪಸಂಖ್ಯಾತರ ನಾಯಕರುಗಳಿಗೆ, ಮುಖಂಡರುಗಳಿಗೆ ಒಂದು ರಾಜ್ಯ ಮಟ್ಟದಲ್ಲಿ ನಿಗಮ ಮಂಡಳಿಗಾಗಲಿ ಅಥವಾ MLCಗಾಗಲಿ ಇಂಥ ಒಂದು ಪ್ರಯತ್ನ ಮಾಡಿ, ಯಾಕಂದರೆ ವಿಜಯಪುರ ಜಿಲ್ಲೆ ಮತ್ತು ಬೇರೆ ಜಿಲ್ಲೆಯ ವ್ಯತ್ಯಾಸ ಮಾಡಿದಾಗ ನಾಯಕರಲ್ಲಿ ಕಾಂಗ್ರೆಸ್ ಮುಖಂಡರ ಏನು ಮಂತ್ರಿಗಳು, ಶಾಸಕರು ಬೇರೆ ಬೇರೆ ಜಿಲ್ಲೆಗಳಿಗೆ ಯಾವ ರೀತಿ ಇದ್ದಾರೆ, ಅಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಇವತ್ತು ಕನಿಷ್ಠ ಒಬ್ಬರು ಇಬ್ಬರಿಗೆ ಅಲ್ಪಸಂಖ್ಯಾತರ ನಾಯಕರಿಗೆ ಅವರು ಒಂದು ಉನ್ನತ ಸ್ಥಾನ ಕೊಡುವಲ್ಲಿ ಪ್ರಯತ್ನ ಮಾಡಿ ಕೊಡಿಸಿದ್ದಾರೆ. ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನಾವು ಕಂಪೇರ್ ಮಾಡಿದಾಗ ನಾವು ಈಗಾಗಲೇ ಗುಲ್ಬರ್ಗ ನೋಡ್ಬೋದು, ಅಥವಾ ಇವತ್ತು ಧಾರವಾಡ ಮತ್ತು ಬೆಳಗಾವಿ, ಬೀದರ್, ರಾಯಚೂರಾಗಲಿ, ಯಾದಗಿರಿ, ಪ್ರತಿಯೊಂದು ಈಗ ಬೇರೆ ಬೇರೆ ರಾಜ್ಯ ಜಿಲ್ಲೆಗಳಲ್ಲಿ ಎಲ್ಲ ಕಡೆ ಏನದ ಆಯಾ ಜಿಲ್ಲೆಯ ಮಂತ್ರಿಗಳಾಗಲಿ, ಶಾಸಕರುಗಳಾಗಲಿ ಅವರ ಅಲ್ಪಸಂಖ್ಯಾತರ ಕಾರ್ಯಕರ್ತರಿಗೆ ಮತ್ತು ನಾಯಕರುಗಳಿಗೆ ಒಂದು ಸ್ಥಾನ ಕೊಡುವಲ್ಲಿ ಅವರು ಪ್ರಯತ್ನ ಮಾಡಿದ್ದಾರೆ. ಆದರೆ ಆ ಪ್ರಯತ್ನ, ಆ ಇಚ್ಛಾಶಕ್ತಿ ನಮ್ಮ ಜಿಲ್ಲೆಯ ನಾಯಕರುಗಳಿಗೆ ಯಾಕೆ ಇಲ್ಲ ಅಂತ ನನ್ನೊಂದು ಪ್ರಶ್ನೆ. ಯಾಕಂದರೆ ಇಲ್ಲಿ ಯಾರು ಅಂಥವ್ರು ಅವರ ಕಣ್ಣಲ್ಲಿ ಒಂದು ಅಲ್ಪಸಂಖ್ಯಾತರ ನಾಯಕರಲ್ಲಿ ಅಲ್ಲಿ ಎಬಿಲಿಟಿ ಇರಲಾರ್ದಂಥವ್ರು ಯಾರು ಇಲ್ಲ ಅಂತೇಳಿ ನಾವು ಕೇಳ್ತಾ ಇದ್ದೀವಿ. ಇಲ್ಲಿ ಎಲ್ಲ ರೀತಿಯ ಸಮರ್ಥವಾದಂಥ ವ್ಯಕ್ತಿತ್ವಗಳವರು ಈ ನಮ್ಮ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತ ನಾಯಕರಿದ್ದಾರೆ. ಅದಕ್ಕಾಗಿ ಅವರಿಗೆ ಪರಿಗಣಿಸುವಂಥ ಕೆಲಸ ನಮ್ಮ ಜಿಲ್ಲೆಯ ನಾಯಕರು ಮಾಡಬೇಕಾಗಿದೆ. ಅದಾಗಿ ಇವತ್ತು ಸಾಕಷ್ಟು ಉದಾಹರಣೆಗಳು ನಾವು ಇವತ್ತು
ಒಂದು ನೋವು ಏನಿದೆ ಅಂದರೆ, ಒಂದು ಇಷ್ಟೆಲ್ಲ ಇದ್ರ ಸಹಿತ ಇಷ್ಟು ವರ್ಷದಿಂದ ಇಲ್ಲಿ ಅಲ್ಪಸಂಖ್ಯಾತ ನಾವು ಎಸ್.ಎಂ.ಪಳಗಿನಾಗಲಿ ವಿಜಯಪುರ ಜಿಲ್ಲೆ ಎಲ್ಲ ಮುಖಂಡರುಗಳು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಇವತ್ತು ಪ್ರಚಾರ ಮಾಡಿದ್ದೇವೆ ನಾವು. ಪ್ರತಿಯೊಂದು ವಿಧಾನಸಭೆಗೆ ಹೋಗಿ ಚುನಾವಣೆಗಳಲ್ಲಿ ಅವರು MLAಗೆ ಆರಿಸಿರುವಂಥ ಕೆಲಸ ನಾವು ಹೋಗಿ ನಮ್ಮ ಎಷ್ಟೇ ಜನ ನಮ್ಮ ಅಲ್ಪಸಂಖ್ಯಾತರು ಕೆಲವೊಂದು ಮನಸ್ಸು ನೊಂದಾಗಲಿ ಕೆಲವೊಂದು ಕೆಲಸ ಮಾಡಲಿತ್ತೇಳಿ ಆಯಾ ಭಾಗದ ಶಾಸಕರ ಜೊತೆ ಕೆಲವೊಂದು ಏನಾದರೂ ಅಸಮಾಧಾನ ಇದ್ರೂ ಸಹಿತ ಅವೆಲ್ಲ ಹೋಗಲಾಡಿಸಿ ನಾವು ಆಯಾ ಮತಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಆರಿಸಿ ಕಟ್ಟುವಂಥ ಕೆಲಸ ನಾವು ಅವರಿಗೆ ಮನವೊಲಿಸಿ ಮಾಡ್ಕೊಂಡು ಬಂದಿದ್ದೇವೆ. ಆದರೂ ಕೂಡ ಎಲ್ಲ ಶಾಸಕರಿಗೂ ಕೂಡ ಇದು ಗುರುತಿದೆ. ನಮ್ಮ ಅಲ್ಪಸಂಖ್ಯಾತರ ನಾಯಕರು ನಮ್ಮ ಭಾಗದಲ್ಲಿ ಬಂದು ನಮ್ಮ ಕೆಲಸ ಮಾಡಿ ನಮಗೆ ಆರಿಸಿ ಕೊಡಿಸುವಂಥ ಕೆಲಸ ಮಾಡಿದ್ದಾರೆ ಅಂತ ಅವರಿಗೂ ಗುರುತಿದೆ. ಆದರೂ ಕೂಡ ಇವರು ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮದೊಂದು ಆರೋಪ ಅವ್ರ ಮೇಲೆ. ಅದಕ್ಕಾಗಿ ಇನ್ನೊಮ್ಮೆ ನಾನು ತಮ್ಮ ವೈಯಕ್ತಿಕ ಕೆಲವೊಂದು ಅವರವರು ದೊಡ್ಡವ್ರ ರಾಜಕೀಯ ಏನಾದರೂ ಇರಬಹುದು, ಕೆಲವು ವ್ಯತ್ಯಾಸಗಳು ಇರ್ಬೋದು. ಆದರೂ ಆ ವ್ಯತ್ಯಾಸಗಳು ಏನದಲ್ಲ, ಅದು ನಮ್ಮ ಏನು ಅಲ್ಪಸಂಖ್ಯಾತರ ಕಾರ್ಯಕರ್ತರ ಮೇಲೆ ಆಗಲಿ ಅಥವಾ ಇಲ್ಲಿರುವಂಥ ನಮ್ಮ ಅಲ್ಪಸಂಖ್ಯಾತರ ಮುಖಂಡರಿಗೆ ಇದು ಬರಬಾರ್ದು. ಅವರು ರಾಜಕೀಯವಾಗಿ ಅವರ ವೈಯಕ್ತಿಕ ಏನಾದರೂ ಇರ್ಬೋದು ನಾಯಕರುಗಳು ವ್ಯತ್ಯಾಸಗಳು. ಆದರೆ ನಮಗೆ ಒಂದು ಸ್ಥಾನಮಾನ ಕೊಡುವಾಗ ಯಾರಿಗೆ ಕೊಡಲಿ, ನಮ್ದೇನಾದ್ರು ಇವತ್ತು S.M. ಪಾಟೀಲ್ ಶ್ರೀನಿದ್ದಾರೆ, ಭಾಳಷ್ಟು ನಮ್ಮಲ್ಲಿ ಜನರು ಇದ್ದಾರೆ, ಅವ್ರಿಗೆ ನಮ್ಗೆ ಅವ್ರು ಕೊಡಲಿಲ್ಲ ಮತ್ತೊಬ್ಬರಿಗೆ ಅವರು ನಮಗೆ ಕೊಡ್ಬೇಕಂತ ಯಾರು ಇದು ಇಲ್ಲ. ಅವರು ರಾಜಕೀಯ ಇದ್ದಾಗ ಏನದ ಅವರು ಒಂದು ಇದು ಇರ್ತದೆ, ಅಪೇಕ್ಷೆ ಇರ್ತದೆ. ರಾಜಕೀಯ ಯಾರು ಸನ್ಯಾಸಿಗಳಿಗೆ ಬಂದಿರೋದಿಲ್ಲ. ರಾಜಕೀಯ ಬಂದಾಗ ಪ್ರತಿಯೊಬ್ಬರದ್ದು ಒಂದೊಂದು ಪ್ರಯತ್ನ ಒಂದು ಇದು ಇರ್ತದೆ. ಅದಕ್ಕಾಗಿ ಅವರು ಕೂಡ ಯಾರಾಗಿರೋದು ಒಬ್ಬರಿಗೆ ಏನದ ಇಂಥ ಒಂದು ನಿಗಮ ಮಂಡಳಿ ಅಧ್ಯಕ್ಷರಾಗಲಿ ಅಥವಾ ಒಂದು MLC ಸ್ಥಾನ, ಈಗ ಶೀಘ್ರದಲ್ಲಿ MLC ಮತ್ತು 5 MLCಗಳು ಈಗ ಮುಂದಿನ ತಿಂಗಳು ಕೊಡುವಂಥದ್ದು ಒಂದು ಇದು ಇದೆ. ಅದಕ್ಕಾಗಿ ಈಗಾದರೂ ಕೂಡ ನಮ್ಮ ನಾಯಕರಲ್ಲಿ, ಮಂತ್ರಿಗಳಲ್ಲಿ, ಎಲ್ಲ ಶಾಸಕರು, ಜಿಲ್ಲೆಯ ಶಾಸಕರಲ್ಲಿ ನಾವು ನಮ್ದು ವಿನಂತಿ ಏನೈತಿ, ಈಗಾಗಲೇ ಹೇಳಿದಾಗೆ ನಮ್ಮ S.M. ಪಾಟೀಲ್ ಗಣ್ಯರು ಹೇಳಿದಾಗೆ ನಾವು ಜಿಲ್ಲಾ ಅಧ್ಯಕ್ಷರು 2 ಸಲ ಕೇಳಿದೆವು ಒಂದು ಅಲ್ಪಸಂಖ್ಯಾತರಿಗೆ ಕೂಡ. ಯಾಕಂದರೆ ಈ ಜಿಲ್ಲೆಯಲ್ಲಿ ಒಂದು ಸರ್ಕಾರ ಮಟ್ಟದ ಒಂದು ಪ್ರೋಟೋಕಾಲ್ ಪ್ರಕಾರ ಒಂದು ಸ್ಥಾನ ಇಲ್ಲಿ ಯಾರಿಗೂ ಇಲ್ಲ. ಈ ನಮ್ಮ ಜಿಲ್ಲೆಯೊಳಗೆ ಒಂದು ಶಾಸಕ ಇಲ್ಲ, MLC ಇಲ್ಲ, ನಿಗಮ ಮಂಡಳಿ ಅಧ್ಯಕ್ಷ ಇಲ್ಲ, ಯಾವ ಥರದ್ದು ಒಂದು ಇದು ಇಲ್ಲ. ಪ್ರೋಟೋಕಾಲ್ ಪ್ರಕಾರ ಆಗಲಿ ಒಂದು ಸರ್ಕಾರದ ಒಂದು ಹುದ್ದೆ ಇಂಥದ್ದಿಲ್ಲ. ಅದಕ್ಕಾಗಿ ಏನದ ನಮ್ಮ ನಾಯಕರವರಿಗೆ ಒಂದು ಸ್ಥಾನ ಕೊಟ್ಟರೆ ಅದಕ್ಕೊಂದು ನಮಗೂ ಒಂದು ಇದು ಕೊಟ್ಟಂಗೆ ಆಗ್ತದೆ. ಅಲ್ಪಸಂಖ್ಯಾತರಿಗೆ ಮತ ಏನು ಹಾಕಿದ್ದು ಇವತ್ತು 100ಕ್ಕೆ 89 ಅಲ್ಲ, 100ಕ್ಕೆ 100% ಮತ ಇವತ್ತು ಮುಸಲ್ಮಾನರು ಇಡೀ ಜಿಲ್ಲೆಯೊಳಗಾಗಿ ಇಡೀ ರಾಜ್ಯದಲ್ಲಿ ಸರ್ಕಾರ ಬರಬೇಕಾದ್ರೆ ಮುಸಲ್ಮಾನರ ಕಾರಣ. ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ನಾನು ಮೊದಲು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೆ, ಈ ಒಂದು ಸರ್ಕಾರ ಬರಬೇಕಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಏನದ ಮುಸಲ್ಮಾನರ ಆಕ್ಸಿಜನ್ ಇವತ್ತ ಈ ಒಂದು ಆಮ್ಲಜನಕ್ಕಿದು ಇದು ಸ್ವಲ್ಪ ಹೊರಗಿಟ್ಟರೆ ಅದು ಡೆಡ್ ಬಾಡಿ ಐತಿ ಇಲ್ಲಿ ಪಾರ್ಟಿ ಪಕ್ಷದ. ಮುಸಲ್ಮಾನರಿಂದ ಇವತ್ತು ಜೀವಂತ ಐತಿ ಪಕ್ಷದ. ಯಾಕಂದ್ರೆ ಬೇರೆ ಬೇರೆ ಸಮಾಜದವರು ಅವ್ರು ಬೇರೆ ಬೇರೆ ಎಲ್ಲ ಪಕ್ಷಕ್ಕೆ ಹಾಕ್ತಾರೆ. ಇವತ್ತು ಇದು ಒಂದು ಏಕೈಕ ಮುಸ್ಲಿಂ ಸಮಾಜ ಅದು ಏಕೈಕ ಪಕ್ಷಕ್ಕೆ, ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಸಂಪೂರ್ಣವಾಗಿ ಮತ ಹಾಕುವಂಥದ್ದು ಯಾವುದೋ ಒಂದು ಸಮುದಾಯ ಇದ್ರೆ ಅದು ಮುಸಲ್ಮಾನ್ ಸಮುದಾಯ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ. ಅದಕ್ಕಾಗಿ ನಮ್ಮದು ಹಕ್ಕೈತಿ. ನಾವು ಇಷ್ಟೆಲ್ಲ ಇದ್ರೂ ಕೂಡ ನಮ್ಮ ಜಿಲ್ಲೆಗೆ ಯಾಕೆ ನೀವು ಇದು ಮಾಡಕತ್ತಿಲ್ಲ, ನಿಮ್ಗೆ ಯಾಕೆ ಇಚ್ಛಾಶಕ್ತಿ ಇಲ್ಲ ನಮ್ಮ ಲೀಡರ್ಗಳಿಗೆ, ಏನದು ತೊಂದರೆ? ನೀವು ಬರೀ ನಿಮ್ಮದು ಶಾಸಕರು ಮಂತ್ರಿಗಳು ತಾವು ಅಧಿಕಾರ ವಹಿಸ್ಕೊಂಡು ಕೂತ್ರೆ ಎಲ್ಲ ಅಲ್ಪಸಂಖ್ಯಾತರಿಗೆ ನೀವು ನೆನಪು ಹಾರ್ಕೊಂಡು ನಿರ್ಲಕ್ಷ್ಯ ಮಾಡಿದ್ರೆ ಇದು ಸರಿಯಲ್ಲ ಅಂತೇಳಿ ನಮ್ಮದು ನೋವನ್ನು ಏನಂತ ನಾವು ಇವತ್ತು ತಮ್ಮ ಮುಖಾಂತರ ವ್ಯಕ್ತಪಡಿಸ್ತಾ ಇದ್ದೀವಿ. ನನ್ನ ಸುಂದರವಾದ ಪುಟ್ಟಿ ಬಾಬಾ ಇದು ಹಲ್ದಿಗಲ್ವೇ? ಇದು ಮೆಹಂದಿ. ಇದು ಅದು ರಿಸೆಪ್ಷನ್ಗೆ. ಇದು ಯಾವುದಕ್ಕೆ? For me? Sultan Diamonds and Gold. Your life, your moments. Treasure the golden moments of your life.